ನಾವು ಹಿಂದಿನ ವಿಡಿಯೋದಲ್ಲಿ ಚಾರ್ಟ್ ಅಂದ್ರೇನು, ಕ್ಯಾಂಡಲ್ಸ್ ಅಂದ್ರೇನು ಅಂತ ತಿಳ್ಕೊಂಡಿದ್ವಿ. ಅದರಲ್ಲಿ ಹಸಿರು ಕ್ಯಾಂಡಲ್ ಮತ್ತು ಕೆಂಪು ಕ್ಯಾಂಡಲ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಹಸಿರು ಕ್ಯಾಂಡಲ್ ಮತ್ತು ಕೆಂಪು ಕ್ಯಾಂಡಲ್ಗೆ ಬೇರೆ ಇನ್ನೊಂದು ಥರ ಕಲರ್ ಕೂಡ ಇದೆ. ವೈಟ್ ಮತ್ತು ಬ್ಲ್ಯಾಕ್ ಕಲರಿಂದ ಕರೀತಾರೆ. ವೈಟ್ ಅಂದರೆ ಹಸಿರು ಕಲರ್, ಬ್ಲ್ಯಾಕ್ ಅಂದರೆ ಕೆಂಪು ಕಲರ್. ಈ ಹಸಿರು ಮತ್ತು ಕೆಂಪು ಏನು ಸೂಚಿಸುತ್ತೆ ಅಂದರೆ, ಹಸಿರು ಮೇಲೆ ಹೋಗುವ ಮಾರ್ಕೆಟ್ ಬಗ್ಗೆ ಸೂಚನೆ ಕೊಡುತ್ತೆ, ಕೆಂಪು ಕೆಳಗೆ ಇಳಿಯುತ್ತಿರುವ ಮಾರ್ಕೆಟ್ ಬಗ್ಗೆ ಸೂಚನೆ ಕೊಡುತ್ತೆ. ಮೇಲೆ ಹೋಗುತ್ತಿರುವ ಮಾರ್ಕೆಟನ್ನು ಬುಲ್ ಮಾರ್ಕೆಟ್ ಅಂತಲೂ, ಕೆಳಗೆ ಇಳಿಯುತ್ತಿರುವ ಮಾರ್ಕೆಟನ್ನು ಬೇರ್ ಮಾರ್ಕೆಟ್ ಅಂತಲೂ ಕರೆಯುತ್ತಾರೆ. ಹಾಗೆ ಹಸಿರು ಬಣ್ಣದ ಕ್ಯಾಂಡಲ್ಗಳನ್ನು ಬುಲ್ ಕ್ಯಾಂಡಲ್ಗಳು, ಕೆಂಪು ಬಣ್ಣದ ಕ್ಯಾಂಡಲ್ಗಳನ್ನು ಬೇರ್ ಕ್ಯಾಂಡಲ್ಗಳು ಅಂತ ಕೂಡ ಕರೆಯುತ್ತಾರೆ. ಈ ಕ್ಯಾಂಡಲ್ಗಳು ಹೇಗೆ ಕ್ರಿಯೇಟ್ ಆಗುತ್ತವೆ ಮತ್ತು ಯಾಕೆ ಕ್ರಿಯೇಟ್ ಆಗುತ್ತವೆ ಅಂದರೆ, ಒಂದು ಕ್ಯಾಂಡಲ್ ಅಂದರೆ ಆ ಟೈಮಲ್ಲಿ ಆಗಿರುವಂಥ ಪ್ರೈಸ್ನ ಮೂಮೆಂಟಮ್. ಅದು ಹೇಗೆ ಅಂದರೆ ನೋಡಿ, ಇಲ್ಲಿ ಉದಾಹರಣೆಗೆ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದೆಯಲ್ಲ, ಹಸಿರು ಮತ್ತು ಕೆಂಪು ಕ್ಯಾಂಡಲ್ ಇದೆ. ಇದರಲ್ಲಿ ಹೈ, ಲೋ, ಓಪನ್, ಕ್ಲೋಸ್ ಮತ್ತು ಬಾಡಿ ಅಂತ ಐದು ಥರದ ಪಾರ್ಟ್ಗಳಿದೆ. ಈ 5 ಥರದ ಪಾರ್ಟ್ಗಳಲ್ಲಿ ಓಪನ್ ಅಂದರೆ ಯಾವ ಪ್ರೈಸಿಗೆ ಓಪನ್ ಆಗಿದೆ. ಈಗ ಒಂದು ಎಕ್ಸಾಂಪಲ್ ತೊಗೋತೀವಿ ಅಂದರೆ, 100 ರೂಪಾಯಿಗೆ ಓಪನ್ ಆಗಿದೆ. ಅದು ಬಂದು ಹೈ ಮಾಡಿದೆ, ಒಂದು 200 ರೂಪಾಯಿಗೆ ಹೈ ಮಾಡಿದೆ ಅಂತ ತಿಳ್ಕೊಳ್ಳುವ. 200 ರೂಪಾಯಿಗೆ ಹೈ ಮಾಡಿ, ಮತ್ತು ಲೋ ಬಂದು ಈಗ 100 ರೂಪಾಯಿಗೆ ಓಪನ್ ಆಗಿತ್ತು, ಅದಕ್ಕಿಂತ ಕೆಳಗಡೆನೇ ಇರಬೇಕು ಪ್ರೈಸು. ಲೋ ಅಂದರೆ 100 ರೂಪಾಯಿ ಅಂದರೆ 100 ರೂಪಾಯಿಗಿಂತ ಕೆಳಗಡೆ ಒಂದು 80 ರೂಪಾಯಿ ಅಂತ ತಿಳ್ಕೊಳ್ಳುವ. ಅದು ಕ್ಲೋಸ್ ಬಂದು ಹೈಗಿಂತ ಕೆಳಗಡೆ ಇದೆ. ಹೈಗಿಂತ ಕೆಳಗಡೆ ಇದೆ ಅಂದರೆ ಅದು 200 ರೂಪಾಯಿ ಹೈ ಹೋಗಿದ್ದರೆ ಒಂದು 180ಗೆ ಕ್ಲೋಸ್ ಆಗಿದೆ. ಸೊ ಈ 180ಗೆ ಕ್ಲೋಸ್ ಆಗಿರೋ ಕ್ಯಾಂಡಲು ಅಲ್ಲಿಗೆ ಮುಗಿದಿದೆ. ಸೊ ನಾವು ಈ ಕ್ಯಾಂಡಲ್ನ ಫುಲ್ ಮೂಮೆಂಟಮ್ ಹೇಳಬೇಕು ಅಂದರೆ ಈ ಥರ ಹೇಳ್ಬೋದು. ಓಪನ್ ಹತ್ರ 100 ರೂಪಾಯಿ ಇತ್ತು, ಓಪನಿಂದ 100 ರೂಪಾಯಿಂದ ಓಪನ್ ಆಗಿ 80 ರೂಪಾಯಿಗೆ ಬಂದು, 80 ರೂಪಾಯಿಂದ 200 ರೂಪಾಯಿಗೆ ಹೋಗಿ, 200 ರೂಪಾಯಿಂದ 180 ರೂಪಾಯಿಗೆ ಕ್ಲೋಸ್ ಆಗಿದೆ. ಇದನ್ನು ಈ ಕ್ಯಾಂಡಲ್ನ ಮೂಮೆಂಟಮ್ನ ನಾವು ಈ ಥರ ಹೇಳ್ತೀವಿ. ಅದೇ ಸೆಂಟ್ರಲ್ ಬಾಡಿ ಅಂತ ಇದೆಯಲ್ವಾ, ಅದು ಓಪನ್ನು ಮತ್ತು ಕ್ಲೋಸ್ ಇದೆಯಲ್ವಾ, ಆ ಪ್ರೈಸ್ನ ಒಳಗಡೆ ಪ್ರೈಸ್ ಇರೋದ್ರಿಂದ ಅದು ಬಾಡಿಯಾಗಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಈ ರೆಡ್ ಕ್ಯಾಂಡಲ್ನಲ್ಲಿ ಹೈ ಬಂದು 200 ರೂಪಾಯಿ ಇದೆ, ಲೋ 80 ರೂಪಾಯಿ ಇದೆ, ಕ್ಲೋಸ್ 100 ರೂಪಾಯಿ ಇದೆ, ಓಪನ್ನು 180 ರೂಪಾಯಿ ಇದೆ. ಈ ಎಲ್ಲ ಪ್ರೈಸ್ ಮೂಮೆಂಟಮ್ನ ಪ್ರೋಸೆಸ್ಗೆ ಒಂದು ಕ್ಯಾಂಡಲ್ ಆಗಿ ಕ್ರಿಯೇಟ್ ಆಗುತ್ತೆ. ಅದು ಡಿಪೆಂಡ್ ಅಪಾನ್ ನೀವು ಯಾವ ಟೈಮ್ ಫ್ರೇಮಲ್ಲಿ ನೋಡ್ತೀರಾ. ಈಗ 1 ಮಿನಿಟಲ್ಲಿ ನೋಡ್ತೀರಾ, 3 ಮಿನಿಟೋ, 2 ಮಿನಿಟೋ, 5 ಮಿನಿಟೋ, ಈ ಥರ ನೀವು ಯಾವ ಟೈಮಿಂಗ್ಸಲ್ಲಿ ನೋಡ್ತೀರಾ, ಆ ಟೈಮಿಂಗ್ಸಲ್ಲಿ ನಡೆದಂಥ ಪ್ರೈಸ್ ಮೂಮೆಂಟಮ್ನ ಆ ಕ್ಯಾಂಡಲ್ಲು ನಮಗೆ ತಿಳಿಸ್ಕೊಡುತ್ತೆ.